ಆಗಿದ್ದ ನಿಮಗೆ ಯಾವಾಗ್ಲೂ ನಮ್ಮ ಮನೆ ಮೇಲೆ ಕಣ್ಣಲ್ಲ. ಯಾಕೆ ಜಗಳ ಆಗೈತೆ ಅಂತ ಹೇಳ್ತೀನಿ ಕೇಳಿ. ನನಗ ಬಿಗ್ ಬಾಸ್ ನೋಡ್ಬೇಕಂತ ಆಸೆಗ ಶನಿವಾರ ರವಿವಾರ 2 ದಿವಸ ಸುದೀಪ್ ಬರ್ತಾನಲ್ಲ. ನನಗ ಮೊದಲ ಜಗಳ ನೋಡೋದಂದ್ರ ಭಾಳ ಖುಷಿ. ಆ ಸುದೀಪ ಬೈತಾನಲ್ಲ ಶನಿವಾರವರೆಗೆ ಅದನ್ನ ನೋಡ್ಬೇಕಂತ ಕಾರಣಕ್ಕ ಅಡಿಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸಿ ತಿಕ್ಕಿ ತೊಳೆದು ಚಿಲ್ಕ ಹಾಕಿ ಬಂದು ಕೂತ್ರ ಈ ಮಕ್ಕಳು ಅಂತ ಅವ್ರು ಬಿಡು. ಈ ಗಂಡ ಕಡೆ ನೋಡಕ್ ಇಂಟ್ರೆಸ್ಟ್ ಇಲ್ಲಂದ್ರೆ ಯಾಕೆ ಹೋಗ್ಬೇಕು ಬೇಡ ಅಲ್ಲೇ ಕೂತು ಫೋನ್ಯಾಗ ಜೋರ್ ಮಾತಾಡ್ತಾನೆ. ಈಕಿ ನನ್ನ ಅತ್ತಿ ಬಿಪಿಗಳಿಗೆ ಮುಂಚಿಟ್ಟಾಳ. ಯಾಕಂದ್ರ ಆಕೆಗೆ ಯಾವಾಗನ ಸರಿಗಮಪ ನೋಡ್ಬೇಕಂತ ಆಕೆಗೆ. ನಮ್ಮ ಹಾವೇರಿಯವ ಕಾಳು ಮರಗುಂಡಿ ನಮ್ಮ ಹನುಮಂತನ ಊರಿನವ ಅವ್ನ ಹಾಡ ಲಂಗಾದವನ ಮಸ್ತ್ ಕಟ್ಟಿ ಲಾವಣ್ಯ ಅನ್ನೋ ಹಾಡ ಕೇಳಿ ಅವ್ನ ಫ್ಯಾನ ಪಂಕ ಎಸಿ ಎಲ್ಲ ಆಗ್ಯಾಳ. ಆಕೆಗೆ ಅದನ್ನ ನೋಡ್ಬೇಕಂತ ನನಗ ಬಿಗ್ ಬಾಸ್ ನೋಡ್ಬೇಕು. ಕುಡಿಗೆ ಮುಚ್ಚಿಟ್ರ ನಾ ಯಾಕೆ ಹೋಗ್ತೇನಲ್ಲ ಸುಳ್ಳು ಕೊಡ್ಬೇಕಲ್ಲ. ಅದಕ್ಕೆ ನಾನು ಯಾಕೆ ತೋರ್ಸಾಕ್ ನೋಡ್ಲ ನನಗೆ ಗೊತ್ತಿಲ್ಲ. ಎಷ್ಟು ವರ್ಷ ಆತು ನೋಡಕತ್ತೆ ನೀವ್ದೆಲ್ಲ ನಾಟಕ. ನನಗೆ ಗೊತ್ತಿಲ್ಲ ತಿಳ್ಕೊಂಡಿರಿ. ಎಲ್ಲ ಇತ್ತು ಬಂದು ಸಿಟ್ಟು ಎಲ್ಲ ತಗೊಂಡ ಮುಗಿಸ್ಬಿಟ್ಟೆ. ಅವ ಈಕೆ ಕೇಳ್ಯಾಳ. ಈಕೆ ಏನ್ ಕೇಳೋದು? ಈಗಿನ ಮನ್ಯಾಗ ಅವ್ವ ಮಗಳದ 8 ದಿವಸ ಜಗಳ ನಡ್ತೈತಿ. ಅದನ್ನ ಹೇಳಂತ ಹೇಳೋದು ಇಷ್ಟ. ಹೌದಾ? ಅದು ನನ್ನ ಮಗಳು ಗಂಡಮನೆಯಿಂದ ಬಂದಾಳ. ಅವಳಿಗೆ ಮತ್ತೊಂದು ಮದುವೆ ಮಾಡ್ಬೇಕಂತೆ. ಅದೇ ಗಂಡ ಆಗ್ಬಿಟ್ಟಿಲ್ಲಂತೆ. ಮತ್ತೊಂದು ಮದುವೆ ಆಗ್ಬೇಕಂತೆ. ಈಗ ಎಲ್ಲ ಮೆಹಂದಿ ಶಾಸ್ತ್ರ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಗ್ರ್ಯಾಂಡ್ ಆಗಿ. ಮದುವೆಗೆಲ್ಲ ಮಂದಿ ಸೇರಿಸಿ ಜನ ಮೆಹಂದಿಗೆಲ್ಲ ಜನ ಸೇರಿಸಿ ಗ್ರ್ಯಾಂಡ್ ಆಗಿ ಮಾಡ್ತಾರಲ್ಲ ಆ ತರ ಮಾಡ್ಬೇಕಂತೆ. ಅವಳು ತಿಂದಾಗ ನಾನು ಬರೇ 5 ಜನ ಅರಿಶಿನ ಶಾಸ್ತ್ರ ಮಾಡಿದ್ದೆ. 5 ಜನ ಸೇರಿಸಿ ಮೆಹಂದಿ ಮಾಡ್ಬೇಕಂತೆ. ಈಗ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತೆ. ಒಂದು ಮದುವೆ ಮಾಡೋದೇ 7 11 ಆಗಿತ್ತ. ಇದ್ರಲ್ಲ ಇನ್ನೊಂದು ಮದುವೆ ಮಾಡ್ಬೇಕು. ನನ್ನ ಕತೆ ಹೀಗೆ ಸುಮ್ಮನೆ ಕೂಡ ಅಂತ ಹೇಳಿ ಬಂದೆ. ಅದಕ್ಕೆ 5 ದಿವಸ ಜಗಳ ಮಾಡ್ಬೇಕು ಅವ್ರ ಮನ್ಯಾಗ. ನೀನು ನನ್ನ ಊಟಕ್ಕ ಅಂತ ನಾನೇ ನಮ್ಮಪ್ಪ ಲಗ್ನ ಮಾಡಿಕೊಡೋ ಮುಂದೆ ಗೊತ್ತಿದೆ ರೊಟ್ಟಿ ಸರಿಯಾಗಿ ಊಟ ಮಾಡವ ಅಂತ ಹೇಳ್ಕೊಡ್ತೀರ. ಅದಕ್ಕೆ ನೀವು ಬರೋ ತಡ ಆಗ್ತೈತಿ. ಅಡಿಗೆ ಬಿಸಿ ಇದ್ದಾಗ ಊಟ ಮಾಡೋಣ ಅಂತ ಬರೀ ನಾವು ನೋಡಿ ಒಂದು ಊಟ ಮಾಡಿದೆ ಅಂತ ಹೇಳಿದ್ರೆ ತಡ. ನಿಮ್ಮಪ್ಪ ಗಂಡ ಊಟ ಮಾಡೋದಿಲ್ಲ ಮೊದಲ ಊಟ ಮಾಡೋದು ಹೇಳ್ಕೊಟ್ಟಾರೇನು? ಹೆಂಡತಿ ಗಂಡ ಊಟ ಆದ್ಮೇಲೆ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನನಗೆ ಗೊತ್ತಿರ್ಲಿಲ್ಲ. ನೀವು ಊಟ ಮಾಡಿ ಆಮೇಲೆ ಮತ್ತೊಮ್ಮೆ ಊಟ ಮಾಡ್ತೀನಿ ಅಂತ ಹೇಳ್ತೇನೆ. ಇಷ್ಟೇ ನೋಡ್ರಿ ಹೇಳಿದ್ದು. ಸತ್ಯ ಹೇಳ್ದವನಿಗೆ ಕಾಲಿದ್ರವ ಸತ್ಯ ಹೇಳ್ದವ್ ಸತ್ಯ ಹೌದ ನನ್ನ ಅನ್ಕೊಂತಾನೆ. ಸತ್ಯ ಹೇಳಿ ಬಯಸ್ಕೊಂಡಿದ್ದಾಯ್ತು. ಅವ್ರ ಮನೆ ಬಿಟ್ಟು ಕೊಟ್ಟಿದ್ದಾಯ್ತು. ಊಟ ಏನ್ ಮಾಡೋದು? ಅಷ್ಟು ತುಟ್ಟಿ ಆಗಿತ್ತು. ಅಕ್ಕಿ ಬೇಳೆ ಇಲ್ಲ. ಮತ್ತೊಂದು ಮುಂದೆ ಊಟ ಮಾಡ್ಬೋದು. ಹೋಗ್ತೀನಿ ಅಂತ ಸಾಕು ಅಪ್ಪ ಇನ್ನ ಪ್ರಾಕ್ಟೀಸ್ ಅಂತ ಒಂದು ಸಣ್ಣ ಕೆಟ್ಟ ಬಂದಾಗ ನೋಡಪ್ಪ ಈಗ ಕೊಡ್ತಾವ ಸಣ್ಣದಿ ಮತ್ತೆ ಯಾರು ಬಸ್ ಸಿರಿ ನೋಡ್ತಾಳೆ ನೋಡಿಕೊಳ್ಳಿ ಯಾರು ಫಂಕ್ಷನ್ ಅಂತ ಅದನ್ನ ಸಾಕಬೇಕದು. ಅರ್ಧ ವಯಸ್ಸಾದ ಅತ್ತಿ ಮಾವ ಅದು ಇದು ಚಪ್ಪಟ ಅದು ಅನ್ಕೋತ ನಮ್ದೇನ್ ಜೀವನ ಇಷ್ಟ. ಈಗ ಒಂಚೂರು ಆರಾಮಿದ್ದೇವಿ. ಒಂದ್ ಸ್ವಲ್ಪ ಕ್ಲಬ್ಬಿಗೆ ಹೋಗೋದು, ಲೈಫ್ ಕ್ಲಬ್ಬಿಗೆ ಹೋಗೋದು, ಅಲ್ಲಿ ಇಲ್ಲೇ ಸ್ವಲ್ಪ ಮೀಟಿಂಗ್ ಇರ್ತಾವ ಹೋಗ್ಬೇಕಂತ ಅನಿಸೋದಿಲ್ಲ ನಮಗೂ. ಇಷ್ಟು ದಿವಸ ಇವತ್ತೆಲ್ಲ ಈಗ ಒಂಚೂರು ಅಡ್ಡಾಡೋಣ ಅಂತ ಹೇಳಿ ಹೌದು ಎಲ್ಲ ಕೆಲಸ ಮುಗಿಸಿ ಅಡಿಗೆ ಊಟ ಎಲ್ಲ ಮುಗಿಸಿ 3-4 ಗಂಟೆಗೆ ಇಟ್ಟಿರ್ತಾರೆ. ಹೋಗಿ
ಇಟ್ಟಿರ್ತಾರ ಮೀಟಿಂಗ್ ಹೋಗ್ಬೇಕಂದ್ರೆ ಚಂದಾಗಿ ರೆಡಿಯಾಗಿ ನೆತ್ತಿ ಬ್ಯಾಗ್ ಹಾಕೊಂಡು ಜುಟ್ಟಿಗೆ ಹಚ್ಕೊಂಡು ಸ್ಯಾಂಡಲ್ ಹಾಕೊಂಡು ಹಿಂಗೆ ಹಾಕಿರ್ಬೇಕ ನಮ್ಮ ಅಜ್ಜಿ ಕುಂದಿರ್ತಾರಲ್ಲ ಆಕೆ ನೋಡಿ ನೋಡವ ಮಾಡ್ಲಿಕ್ಕೆ ಫ್ಯಾಷನ್ ಶೋ ಹೊಂಡ್ಲು ನೋಡು ಇಷ್ಟೊತ್ತನ ಎಲ್ಲ ಇದೋ ಅಂತ ಈ ಫ್ಯಾಷನ್ ಶೋ ಹೊಂಡ್ ನೋಡು ಎಲ್ಲ ಅವ್ರು ಮಾಡಿರ್ತೇವ ಮತ್ತೆ ಇನ್ನೂ ನಮಗೂ ಒಂದು ಆಸೆ ಆಕಾಂಕ್ಷೆ ಎಲ್ಲ ಇರ್ತದಿಲ್ಲ ಅದಕ್ಕಾಗೆ ಕೊಟ್ಟಿರ್ತೀವಿ ಆಸೆ ಆಗಿರ್ಲಿ ಆಕಾಂಕ್ಷೆ ಸೊಸಿ ಮಾಡ್ಕೊಂಡು ಬಂದ ಇನ್ನ ಆಕಾಂಕ್ಷೆ ಮುಗಿಬೇಕು ಅದಕ್ಕ ಆಕಾಂಕ್ಷನು ಅಂತಂದ ಸೊಸಿ ತಂದೆ ಇಬ್ರು ಕೂಡ ಹೋಗಿ ಬರ್ತದ ಅಂತ ಹೇಳಿ ನಮ್ಮ ಮಂದಿಗೆ ತೆಗಿತಾರ ಹೆಂಗ ನೋಡು ಆಮೇಲೆ ಹೋಗ್ಲಿ ಬಿಡು ಅಂತ ಹೇಳಿ ಮರುದಿವ್ಸ ಹಿಂಗ್ ಬೈತಾರ ಅಂತ ಹೇಳಿ ಭಜನಿಗೆ ಹೋಗೋಣ ಹಂಗಾರ ಹೋಗ್ಲಿ ಬಿಡು ನಮ್ಮ ಅತ್ತಿಗೂ ಸಮಾಧಾನ ಆಗ್ತದ ಭಜನಿಗೆ ಹೋಗಿ ಒಂದ್ ಸ್ವಲ್ಪ ವಿಷ್ಣು ಸಹಸ್ರನಾಮ ಭಜನಿ ಏನಾರ ಮಾಡೋಣ ಅಂತ ಹೇಳಿ ಮರುದಿವ್ಸ ಸಂಜಿನ್ಯಾಗ ಹೋದ್ನಿ ಅಂದ್ರ ನನ್ನ ಮಗಳಿದ್ದಾಳಲ್ಲ ಏನಮ್ಮ ನೀನು ಬರೇ ಬ್ಯಾಗ್ ಹಾಕೊಂಡು ಭಜನಿಗೆ ಹೋಗ್ತಿ ವಿಷ್ಣು ಸಹಸ್ರನಾಮ ಅಂತಿ ಹಾಡ್ ಅಂತಿ ಈಗ ಇದು ಬಟ ಬಟ ಸುರುವ ಏನ್ ಮಾಡ್ಬೇಕಪ್ಪ ನಮಗೂ ಸ್ವಲ್ಪ ಆಸೆ ಆಕಾಂಕ್ಷೆ ಇದೆ ಇರ್ತದಲ್ಲ ಹೋಗ್ಬೇಕು ಅಂತೀವಿ ನೋಡುವ ಹಿಂಗದ ನಮ್ ಸಸಿ ಆಯ್ತು ಬಿಡವ ಆಕಾಂಕ್ಷೆ ಜೋಡೆ ನೀನು ನಾನು ಜೋಡಿ ಎತ್ತಿನ ಗಾಡಿ ಅಂತ ಹೋಗಂದ್ರೆ ಮದ್ಲಿಗೆ ಹೋಗ್ತಾರ ಇಲ್ಲ ಹರಟಿ ಬರ್ತಿದ್ದಾರೆ ನಿಂತಿ ನಮ್ಮ ಮನೆಯವರು ಊರೆಲ್ಲ ಅಡ್ಡಾಡಿ ದೊಡ್ಡ ಹೂವಿನ ಅಂಗಡಿ ಅಂಗಡಿಯೊಳಗ ಕಾಸ್ಟ್ಲಿ ಬೊಕ್ಕೆ ತಗೊಂಬಂದಾರ ಅದನ್ನ ಕೊಡ್ತೇನೆ ನಾ ಈಗ ಈ ಗಂಡನ ಆಫೀಸಲ್ಲಿ ಸನ್ಮಾನ ಮಾಡಿದಾರ ಆ ಇದನ್ನೇ ಪಾರ್ಸಲ್ ಮಾಡ್ತಾರೆ ಅಮ್ಮ ಕಲಿಸಿದಾರಲ್ಲ ಹೊಸ ಸೀರೆನವ ಸೀರೆ ಬ್ಲೌಸ್ ನಾವೇ ಮಾಡ್ತೀವಿ ಅವ ದುಡ್ಡು ಐತಳವ ಊರ್ ಮಂದೆಲ್ಲ ಕೊಟ್ಟಿರ್ತಾರು ಆಷಾಢ ಸೇರ್ದಾಗ ಒಂದ್ ಸ್ವಲ್ಪ ತಂದಿರ್ತಿ ಎಷ್ಟು ಫೋನ್ ಇದ್ದಾಗ ಹೋಗಿ ತಗೊಂಡ್ಬಂದಿರ್ತಾಳ ಎಲ್ಲ ಅವಳ ಕೊಡ್ತಾಳು ನಾವು ಹೋದ್ರು ಅವಳ ಕೊಡ್ತಾಳ ಗುರ್ತೈತೆಲ್ಲ ನಾನು ಒಂದು ಗಿಫ್ಟ್ ಆರ್ಟಿಕಲ್ ರೆಡಿ ಮಾಡಿಟ್ಟಿವಿ ಒಂದು ಫೋಟೋ ಫ್ರೇಮ್ ಕೊಡ್ತೀನಿ ಅಂತ ಮಾಡಿದ್ದೀನಿ ಈಗ್ರಿ ಮೊನ್ನೆ ಮಗಳ ಮದುವೆ ಆಗ್ಯದ ಸಾಕಷ್ಟು ಬಂದವ ಫೋಟೋ ಫ್ರೇಮ್ ಅದಕ್ಕೆ ಒಂದೇನಾರ ಬೇರೆ ಕವರ್ ಹಾಕಿ ಸಾಗಿಸ್ಬಿಡಕ್ಕೆ ಇರ್ಲಿ ನೋಡೋಣ ಈಗ ನಾವು ಮದ್ವಿಗಂತ ಹೋಗಬೇಕ ಹಿಂಗ ಅನ್ಕೊಂಡ್ರ ಆಗೋದಿಲ್ಲ ಅದಕ್ಕೆ ಒಂದು ನಾವು ಒಂದೇನಾರ ಕನ್ಫ್ಯೂಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗೋಣ ಅಂತ ಸುಜಾತ ತಡೀರಿ ತಡಿತಾರ ಏನ್ ಕೊಡ್ತಾನೆ ಡಬ್ಬನೇ ಆಯರ್ ಮಾಡ್ಬೇಕಂತ ಮಾಡಿದ್ದೀನಿ ಫೋಟೋ ಫ್ರೇಮ್ ಉಪಯೋಗ ಆಗ್ತಾವೇನ ಯಾರಿಗೂ ಬೇಕು ಆ ಬ್ಲೌಸ್ ಪೀಸ್ ಅಂದ್ರೆ ಇಷ್ಟ ಖರ್ಚಿಪ್ ಇರ್ತದ ಒಬ್ರಿಂದ ಒಬ್ರಿಗೆ ದಾಡ್ಸೋದು ಆ ಸೀರೆ ಈ ಕಲರ್ ಹಿಂಗ ಆ ಕಲರ್ ಹಿಂಗ ಅಂತ ಆ ಫೋಟೋ ಫ್ರೇಮ್ ಅದಲ್ಲ ಅದನ್ನು ಏನು ಉಪಯೋಗ ಇಲ್ಲ ಎಲ್ಲಾಗುತ್ತೆ ಬಾಂಡಿನೂ ಎಲ್ಲರೂ ಇಟ್ಕೊಂಡಿರ್ತಾರಲ್ಲ ಅದಕ್ಕೆ ನಾವೆಲ್ಲ ಒಂದು ಡಿಸೈನ್ ಮಾಡೋಣ ಅಂತ ಕವರ್ಗೆ ದುಡ್ಡು ಹಾಕಿ ನನ್ನ ಕೈಯಲ್ಲಿ ಎಷ್ಟಾಗ್ತದೆ